2,75,000 ಕೊಟ್ಬಿಡಿ ಸರ್. 2,75,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಾರೆ ಈ ಹಾ. ವೆಹಿಕಲ್ ನ. ಹೌದು ಸರ್. 1,25,000 ಕೊಟ್ಬಿಡಿ ಸರ್. 1,25,000 ಗೆ ಫೈನಲ್. ಫೈನಲ್ ಕೊಟ್ಬಿಡಿ. 2007 LXi ಆಲ್ಟೋ ಗಾಡಿ ಸರ್. ಫೈನಲ್ ಟು ಫೈನಲ್ ಸರ್ ಒಂದು 5.5 ಲಕ್ಷ ಕೊಡೋಣ ಸರ್. ಇದು ಫೈನಲ್ ಟು ಫೈನಲ್ 6,25,000 ಕೊಡೋಣ ಸರ್. ಸೆಲೆರಿಯೋ VXi VXi. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ. ಹ್ಮ್. ಜಸ್ಟ್ ಒಂದು ಒಳ್ಳೆ ಪ್ರೈಸ್ ಗೆ ಹೋಲ್ಸೇಲ್ ಪ್ರೈಸ್ ಗೆ ಕೊಟ್ಬಿಡಿ ಸರ್. 3,65 ಕೊಟ್ಬಿಡಿ ಸರ್. ಫೈನಾನ್ಸ್ ಮಾಡ್ಕೊಡ್ತೀನಿ. ಫೈನಾನ್ಸ್ ಕೂಡ ಹೌದೌದು. 3,65,000 ಫೈನಲ್ ಸರ್. 1,75,000 ಕೊಟ್ಬಿಡೋಣ ಸರ್. 75,000 ಹೌದು ಬಂದ್ಬಿಡಿ. ಫೈನಲ್ ಟು ಫೈನಲ್ 1,60,000 ಕೊಟ್ಬಿಡೋಣ ಸರ್. ಇದು ಒಳ್ಳೆ ಇಂಟೀರಿಯರ್ ಇದೆ. ಇದು ಬಂದ್ಬಿಟ್ಟು ಸರ್ 4,85,000 ಆಗುತ್ತೆ ಸರ್. ಫೈನಲ್ ಟು ಫೈನಲ್ 5,55 ಆಗುತ್ತೆ ಸರ್. ಸರ್ 5,55,000 ಆಗುತ್ತೆ ಸರ್. ಸೊ ಇದರಲ್ಲಿ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, 2 ಏರ್ ಬ್ಯಾಗ್ ಬರುತ್ತೆ. ಏರ್ ಬ್ಯಾಗ್ ಬರುತ್ತೆ ಅಂಡ್ ಪುಷ್ ಬಟನ್ ಸ್ಟಾರ್ಟ್. ಟಾಪ್ ಅಂಡ್ ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ. ಅಲಾಯ್ ವೀಲ್ಸ್ ಕೂಡ ಎಲ್ಲ ಇದೆ ಸರ್. ಸರ್ ಇವಾಗ ಈ ಗಾಡಿಗೆ ಏನ್ ಹೇಳಿದ್ದು ಪ್ರೈಸ್? ಫೈನಲ್ ಟು 4,35,000 ಮಾಡ್ಬಿಡೋಣ ಸರ್. ಇದು ಸಿಂಗಲ್ ಏರ್ ಬ್ಯಾಗ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಒಳ್ಳೆ ಟೈರು, ಮ್ಯಾಗ್ ವೀಲ್, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ನೋಡ್ಕೊಳ್ಳಿ. ಡಬಲ್ ಸೆಟ್ ಕೀ ಇದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಓಕೆ ಸರಿ ಮಗ, ಇದಕ್ಕೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಒಳ್ಳೆ ಇಂಟೀರಿಯರ್. ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ಟು ಸರ್ ಇದು ಬಂದ್ಬಿಟ್ಟು ಸರ್ 3,25 ಮಾಡ್ಬಿಡಿ ಸರ್. ಫೈನಲ್ 3,25,000 ಕೊಟ್ಬಿಡಿ ಸರ್. 255 ಕೊಟ್ಬಿಡಿ ಸರ್. ಫೈನಲ್ 2,55,000 ಮಾಡಿ ಸರ್. ಸರ್ 2009 ಮಾಡ್ಲು ಆಸ್ಟಾ ಟಾಪ್ ಅಂಡ್ ಮಾಡ್ಲು. ಓಕೆ. ನಿಮ್ಗೆ ಪೆಟ್ರೋಲ್ ಗಾಡಿ ಒರಿಜಿನಾಲಿಟಿ ಇದೆ. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. 268 ಕೊಟ್ಬಿಡಿ ಸರ್. ಫೈನಲ್ ಇಷ್ಟ ಅದು. VXi AC ಪೋಸ್ಟರಿಂಗ್ ತಗೊಂಡು ಮ್ಯಾಗ್ ವೀಲ್, ಒಳ್ಳೆ ಟೈರು, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 195 ಕೊಟ್ಬಿಡಿ ಸರ್. ಬರೀ 1,95,000 ಕೊಟ್ಬಿಡಿ ಸರ್. 2016 ಮಾಡ್ಲು 15-16 RX ಸಿಂಗಲ್ ಒನ್ ಅದು. ಓಕೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. AC ಪೋಸ್ಟರಿಂಗ್ ತಗೊಂಡು 235 ಕೊಟ್ಬಿಡಿ ಸರ್. ಫೈನಲ್ ಸರ್ 2,35,000 ಫೈನಲ್. ಫೈನಲ್ ಸ್ವಿಫ್ಟ್ ಗೆ ಸ್ವಿಫ್ಟ್ ಸರ್ ಕಂಪ್ಲೀಟ್ ಆಗಿ ಬರೀ ಸ್ವಿಫ್ಟ್ ಗಳೇ ಎಷ್ಟಿದೆ ಸರ್? ಸರ್ ಶಿಫ್ಟ್ ಅಂತ ನಮ್ಮ ಹತ್ರ ಒಂದು 5-6 ಗಾಡಿ ಇದೆ ಸರ್. ಓಕೆ. ಸೊ ಇಲ್ಲೊಂದು ರಿಡ್ಜ್ ಗೆ ರಿಡ್ಜ್ ಒಂದಲ್ಲ ಎರಡಿದೆ ಗಾಡಿ. ನಮ್ಮ ಹತ್ರ 4 ರಿಡ್ಸ್ ಇದೆ ಸರ್. ಟೋಟಲ್ ಬರೀ ರಿಡ್ಜ್ ಮಾತ್ರನೇ 4 ವೆಹಿಕಲ್ಸ್ ಇದೆ ಸರ್. ಸರ್ 2010 ಮಾಡ್ಲು ZXi ಟಾಪ್ ಅಂಡ್ ಮಾಡ್ಲು ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ವಾಶ್ ಮಾಡಿ ಕೊಡ್ತೀವಿ. ಗಾಡಿ ತುಂಬಾ ಚೆನ್ನಾಗಿದೆ. 3 ಲಕ್ಷ ಕೊಟ್ಬಿಡಿ ಸರ್. ಟಾಪ್ ಅಂಡ್ ಮಾಡಿ. ಸೊ ಲೋ ಬಡ್ಜೆಟ್ ಅಲ್ಲಿ ನಿಮ್ಗೆ ಫಿಗೋ ಸಿಗ್ತೈತೆ. ಅದು ಕೂಡ ನಿಮ್ಗೆ ಡೀಸೆಲ್ ವೆಹಿಕಲ್, ಸಿಲ್ವರ್ ಕಲರ್. ಹೇಳಿ ಸರ್. ಸರ್ 2010 ಮಾಡ್ಲು 1011 ಡೀಸೆಲ್ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 190 ಫೈನಲ್ ಮಾಡ್ಬಿಡಿ ಸರ್. ಇದು 1,90,000 ಮಾಡಿ. ಡೀಸೆಲ್ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಇದು 1,90,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಾರೆ. ಅದು ಕೂಡ ಡೀಸೆಲ್ ವೆಹಿಕಲ್. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಬರುತ್ತೆ ನಿಮ್ಗೆ. ಚೆನ್ನಾಗಿದೆ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ನೆಕ್ಸ್ಟ್ ಕಾರ್ಸ್ ಯೂನಿಟ್ 1 ಹತ್ರ ಇದೀವಿ. ಸೊ ಈ ಲೊಕೇಶನ್ ಇಂದ ಸಾಕಷ್ಟು ಸಲ ಬಂದ್ಬಿಟ್ಟು ವಿಡಿಯೋ ಎಲ್ಲ ಮಾಡಿದೀವಿ. ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಸೊ ಬೊಲೆನೋ ಹುಡುಗರಿಗೆ ಬೊಲೆನೋ ಸಿಗುತ್ತೆ, i20 ಸಿಗುತ್ತೆ, ಡಿಸೈರ್ ಸಿಗುತ್ತೆ. ಅಂಡ್ ಅದೇ ತರ ನಿಮ್ಗೆ ಲೋ ಬಡ್ಜೆಟ್ ಅಲ್ಲಿ ಬೇಕಿದ್ರು ನಿಮ್ಗೆ ಆಲ್ಟೋ, ಕೆಟೆನೋ, ವ್ಯಾಗನರ್, ಈ ತರ ಸೆಲೆರಿಯೋ ಎಲ್ಲ ಸಿಗುತ್ತೆ ನಿಮ್ಗೆ. ಅಂಡ್ ಕ್ವಿಡ್ ಹುಡುಗರಿಗೆ ಕ್ವಿಡ್ ಕೂಡ ಸಿಗುತ್ತೆ. ಸಾಕಷ್ಟು ಕಂಪ್ಲೀಟ್ ಆಗಿ 70 to 80 ವೆಹಿಕಲ್ಸ್ ಕಂಪ್ಲೀಟ್ ಆಗಿ ಎಲ್ಲ ಸ್ಟಾಕ್ ಎಲ್ಲ ಇದೆ. ಸೊ ನಿಮ್ಗೆ 100% ಲೋನ್ ಕೂಡ ಮಾಡಿಸ್ಕೊಟ್ಬಿಡ್ತಾರೆ. ಸೊ ಇದು ಒನ್ ಆಫ್ ದ ಬೆಸ್ಟ್ ಯೂಸ್ ಕಾರ್ ಶೋರೂಮ್ ಇನ್ ಬ್ಯಾಂಗ್ಳೂರ್ ಅಂತಾನೆ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಿಮ್ಗೆ ಕಸ್ಟಮರ್ ಗೆ ಡೈರೆಕ್ಟ್ ಆಗಿ ಕೊಡ್ತಾರೆ. ಸೊ ಡೀಲರ್ಸ್ ಬಂದ್ಬಿಟ್ಟು ನಿಮ್ಗೆ 5 to 8 ವೆಹಿಕಲ್ಸ್ ತಗೊಂಡೋಗಿ ಅವರೆಲ್ಲ ಸೇಲ್ ಮಾಡ್ಕೊತಾರೆ. ಸೊ ಆ ತರ ಜಾಗನ ತೋರಿಸ್ತಾ ಇರೋದು. ಸೊ ನಿಮ್ಗೆ ಲೋನ್ ಕೂಡ ಮಾಡಿಸ್ಕೊಟ್ಬಿಡ್ತಾರೆ. ಜಸ್ಟ್ ಸ್ಕೊಳ್ಳೋಕೆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. 100% ಡೀಟೇಲ್ಸ್ ಎಲ್ಲ ಹೇಳ್ತಾರೆ ನಿಮ್ಗೆ. ಟೋಟಲ್ ನೆಕ್ಸ್ಟ್ ಕಾರ್ಸ್ ಯೂನಿಟ್ 1 ಒಂದು 85 ವೆಹಿಕಲ್ಸ್ ಇದೆ ಸರ್. ಹೆಚ್ಚು ಕಡಿಮೆ 85 ವೆಹಿಕಲ್ಸ್. ಹೌದು ಸರ್ ಇವಾಗ 2 to 3 lakhs ಒಳಗಡೆ ವೆಹಿಕಲ್ಸ್ 25 ವೆಹಿಕಲ್ಸ್ ಇದೆ ಹೆಚ್ಚು ಕಡಿಮೆ. 25 ವೆಹಿಕಲ್ಸ್ 2 ರಿಂದ 3 ಲಕ್ಷ ಒಳಗಡೆ. ಹೌದು. ಅಂಡ್ ಪೋಸ್ಟ್ ವೆಹಿಕಲ್ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಬೊಲೆನೋ ಫುಲ್ ಟಾಪ್ ಅಂಡ್ ಗಾಡಿ. ಇದು ಆಲ್ಫಾ ಟಾಪ್ ಅಂಡ್ ಮಾಡ್ಲು 2016 ಮಾಡ್ಲು ವೆಹಿಕಲ್ ನೋಡಿ ಚೆನ್ನಾಗಿದೆ. AC ಪೋಸ್ಟರಿಂಗ್ ಪೌಂಡ್, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಇದೆ. ಇಂಟೀರಿಯರ್ ಎಲ್ಲ ನೋಡ್ಕೊಳ್ಳಿ ಚೆನ್ನಾಗಿದೆ. ಒಳ್ಳೆ ಸಿಸ್ಟಮ್ ಇದೆ. ಗಾಡಿ ಚೆನ್ನಾಗಿ ಮೇಂಟೆನೆನ್ಸ್ ಇದೆ. ಕಡಿಮೆ ಓಡಿದೆ. ಒಂದು 66-67 ಚೇಂಜ್ ಓಡಿದೆ. ಗಾಡಿ ಚೆನ್ನಾಗಿದೆ. ಅಲೈ ವೀಲ್ಸ್ ಇದೆ. ಹೌದು ಟಾಪ್ ಅಂಡ್ ಹೌದು ಎಲ್ಲ. ಸರ್ ಫೈನಲ್ ಟು ಫೈನಲ್ ಸರ್ ಒಂದು 5.5 ಲಕ್ಷ ಕೊಡೋಣ ಸರ್. ಇದು 5.5 ಲಕ್ಷ ಫೈನಲ್. ಹೌದು ಸರ್. ನೋಡ್ತಾ ಇರ್ಬೋದು ಬರೀ 5.5 ಲಕ್ಷಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಾರೆ. ಅಂಡ್ ಅದೇ ತರ ಇನ್ನೂ ಒಂದು ವೈಟ್ ಕಲರ್ ಬೊಲೆನೋ ಇದೆ ಸರ್. 2018 ಮಾಡ್ಲು ಇದು ಟಾಪ್ ಅಂಡ್ ಮಾಡ್ಲೆ 27,000 ಓಡಿದೆ. ಪೆಟ್ರೋಲ್ ಗಾಡಿ. ಇದು ಚೆನ್ನಾಗಿದೆ. ಇದು ನೋಡ್ಕೊಳ್ಳಿ ಸರ್. ಬಾಡಿ ಲೈನ್. ಇದು ಕೂಡ ಪೆಟ್ರೋಲ್. ಹೌದೌದು ಪೆಟ್ರೋಲ್. ಇದು ಟಾಪ್ ಅಂಡ್ ಮಾಡ್ಲೆ. ಇದು ಚೆನ್ನಾಗಿದೆ. ಕಡಿಮೆ ಓಡಿರೋದು 27,000. ಶೋರೂಮ್ ಟ್ರಾಕ್ ಇದೆ. ಚೆನ್ನಾಗಿದೆ. ಬರೀ 27,000 ಕಿಲೋಮೀಟರ್ ರನ್ ಆಗಿದೆ. ಹೌದೌದು ಕಂಪ್ಲೀಟ್ ಆಗಿ ಸರ್ವಿಸ್ ಟ್ರ್ಯಾಕ್. ಹೌದು. ಸರ್ ಇದು ಬಂದ್ಬಿಡಿ ಸರ್. ಫೈನಲ್ ಟು ಫೈನಲ್ 6,25,000 ಕೊಡೋಣ ಸರ್. 6,25,000 ಹೌದು ಸರ್. ಅಂಡ್ ಅದೇ ತರ ಏನಾರ ಲೋ ಬಡ್ಜೆಟ್ ಅಲ್ಲಿ ವ್ಯಾಗನರ್ ಇದೆ ಸರ್. ಬರೀ ವ್ಯಾಗನರ್ ಗಳೇ ಎಷ್ಟಿದೆ? ಹೌದು ವ್ಯಾಗನರ್ ಅಂತ ನಮ್ಮ ಹತ್ರ 4-5 ಗಾಡಿ ಇದೆ ಸರ್.
ಈ ಗಾಡಿ 2009 ಮಾಡಲು ಸಿಂಗಲ್ ಓನರ್ VXI AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ FC ಇನ್ಶೂರೆನ್ಸ್ ಎಲ್ಲ ಇದೆ ಸರ್. ಇದು ಫೈನಲ್ ಟು ಫೈನಲ್ 1,75,000 ಕೊಟ್ಬಿಡೋಣ ಸರ್. 1,75,000 ಹೌದು. VXI ವೆಹಿಕಲ್ ತುಂಬಾ ಚೆನ್ನಾಗಿದೆ ಸರ್. ಟೈರ್ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಸೀಟ್ ಕವರ್ ಸಿಸ್ಟಮ್ ಎಲ್ಲ ಇದೆ. ಟೈರ್ ಎಲ್ಲ ಚೆನ್ನಾಗಿದೆ. ಒರಿಜಿನಲ್ ಗಾಡಿ. ಇನ್ನೂ ಒಂದು ಲೋ ಹಾ ಸರ್. ಇದು 2009 ಮಾಡಲು ಸಿಂಗಲ್ ಓನರ್ LXI AC ಪವರ್ ಸ್ಟೇರಿಂಗ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,60,000 ಕೊಟ್ಬಿಡೋಣ ಸರ್. ಇದು 1,60,000 ನಿಮಗೆ ಫೈನಲ್. ಹೌದೌದು. ಸಿಂಗಲ್ ಓನರ್ ಸರ್ ಇದು. ಹಾ ಹಾ ಫೈನಲ್ ಮಾಡಿ ಕೊಡ್ತಾರೆ. ಮೇನ್ಲಿ ಸಿಂಗಲ್ ಓನರ್ ವೆಹಿಕಲ್. ನಿಮಗೆ ಒಳ್ಳೆ ಮೈಲೇಜ್ ಬರುತ್ತೆ. ಲೋ ಮೇಂಟೆನೆನ್ಸ್, ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಅದೇ ತರ ಇಲ್ಲಿ ಒಂದು ಸ್ಪೋರ್ಟ್ ವೈಟ್ ಕಲರ್ ಇದೆ ಸರ್. 14 ಮಾಡಲು 15 ರಿಜಿಸ್ಟ್ರೇಷನ್ ಡೀಸೆಲ್ ಗಾಡಿ ಸರ್. ಇದು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ. ಮ್ಯಾಗ್ ವೀಲ್ ಇದೆ. ರನ್ನಿಂಗ್ ತುಂಬಾ ಚೆನ್ನಾಗಿದೆ. ಬಾಡಿ ಲೈನ್ ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಒಳ್ಳೆ ಇಂಟೀರಿಯರ್ ಇದೆ. ಇದು ಬಂದ್ಬಿಟ್ಟು ಸರ್ 4,85,000 ಆಗುತ್ತೆ ಸರ್. 4,85,000 ಆಗುತ್ತೆ. ಗಾಡಿ ಮಿಂಟ್ ಕಂಡೀಷನ್. ನಿಮ್ಗೆ ಫೈನಾನ್ಸ್ ಕೂಡ ನಾವು ಮಾಡ್ಕೊಡ್ತೀವಿ ಸರ್. 100% ನಿಮ್ಗೆ ಲೋನ್ ಕೂಡ ಮಾಡ್ತಾರೆ. ಈ ಗಾಡಿಯಲ್ಲಿ ಕೂಡ ನಿಮ್ಗೆ ಏರ್ ಬ್ಯಾಗ್ ಎಲ್ಲ ಬರುತ್ತಲ್ಲ. ಹಾ ಸಿಂಗಲ್ ಏರ್ ಬ್ಯಾಗ್ ಬರ್ಬೋದು ಸರ್. ಏರ್ ಬ್ಯಾಗ್ ಬರುತ್ತೆ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಡೀಸೆಲ್ ವೆಹಿಕಲ್ ಅಲ್ಲ. ಡೀಸೆಲ್ ವೆಹಿಕಲ್ ಸರ್ ಇದು. ಸರ್ ಇವಾಗ ಈ ವೆಹಿಕಲ್ ಏನು ಹೇಳಿದ್ದು ಪ್ರೈಸ್? ಸರ್ ಫೈನಲ್ ಟು ಫೈನಲ್ 4,85,000 ಕೊಡೋಣ ಸರ್. ಇದು 4,85,000 ನಿಮಗೆ ಕಾಂಪ್ಯಾಕ್ಟ್ ವೆಹಿಕಲ್. ಮ್ಯಾಗ್ ವೀಲ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ತುಂಬಾ ಚೆನ್ನಾಗಿದೆ. ಅಂಡ್ ಅದೇ ತರ ರೆನಾಲ್ಟ್ ಕ್ವಿಡ್ ಕ್ಲೈಂಬರ್ ಇದು ಒಂದು ಗಾಡಿ ಎಲ್ಲ ಈ ತರ ಇದೆ ಸರ್. 2017 ಕ್ಲೇಮ್ ಬರೋದು ಗಾಡಿ. ಅದು ಕಡಿಮೆ ಓಡಿದೆ. ಒಂದು 68 to 70 ಚೇಂಜ್ ಓಡಿದೆ. ಅದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ. ಇದಾಗಲಿ ಸರ್ ಫೈನಲ್ 295 ಕೊಟ್ಬಿಡೋಣ ಸರ್. ಇದು 95,000 ಕೊಟ್ಬಿಡೋಣ. ಕ್ಲೇಮ್ ಇದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಹಾ ಹಾ ಅದೇ ತರ ಸರ್. ಆಟೋಮೆಟಿಕ್ ಇದು ಎಕ್ಸ್ಪ್ರೆಸ್ 19 ಮಾಡಲು. ಇದು 65-66,000 ಓಡಿದೆ. ಅದು ಗಾಡಿ ರನ್ನಿಂಗ್ ಇದೆ ತುಂಬಾ ಚೆನ್ನಾಗಿದೆ. ಫೈನಲ್ ಟು ಫೈನಲ್ 3,75,000 ಕೊಟ್ಬಿಡೋಣ ಸರ್. ಇದು ಸರ್ ಬರೀ 3,75,000 ಫೈನಲ್. 19 ಮಾಡಲು. ಇದರಲ್ಲಿ ಏರ್ ಬ್ಯಾಗು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ. ಬಹಳ ಜನ ಹುಡುಕ್ತಾ ಇರ್ತಾರೆ ಆಟೋಮೆಟಿಕ್ ಬೇಕು ಅಂತ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಗಾಡಿ ಚಿಕ್ಕ ಗಾಡಿ. ನಿಮ್ಗೆ ಸಿಟಿನಲ್ಲಿ ಓಡಾಡಕ್ಕೂ ಪಾರ್ಕಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಮೇಲೆ ವಯಸ್ಸು ಆಗಿರೋರು ಲೇಡೀಸ್ ಎಲ್ಲ ಯೂಸ್ ಆಗುತ್ತೆ. ಹೌದು ಚೆನ್ನಾಗಿದೆ. ಹಾ ಹಾ 375 ಕೊಟ್ಬಿಡೋಣ ಸರ್. ಹೌದು ಸರ್. ಸೊ ಇಲ್ಲೊಂದು ಹುಂಡೈ i10 ಇದೆ ಹೇಳಿ ಸರ್. ಸರ್ ಇದು 14 ಮಾಡಲು i10 ಗ್ರ್ಯಾಂಡ್ 56,000 ಚೇಂಜ್ ಓಡಿದೆ. ಸ್ಪೋರ್ಟ್ಸ್ ಪುಷ್ ಬಟನ್ ಸ್ಟಾರ್ಟ್. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಗಾಡಿ ತುಂಬಾ ನೀಟ್ ಆಗಿದೆ. ಇದು ಬಂದ್ಬಿಟ್ಟು ಸರ್ 3,75,000 ಕೊಟ್ಬಿಡೋಣ ಸರ್. 3,75,000 ಫೈನಲ್. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. ಸ್ಪೋರ್ಟ್ಸ್ ಬ್ರ್ಯಾಂಡ್. ಹೌದೌದು ಸರ್. ಅದೇ ತರ ಇಲ್ಲೊಂದು i20 ಇದೆ ಸರ್. ಇದು 2014 ಮಾಡಲು i20 ಡೀಸೆಲ್ ಮ್ಯಾಗ್ನಾ ಗಾಡಿ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಟೈರು ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ. ಎಲ್ಲೂ ಡೆಂಟು ಕ್ರಾಚಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 3,55,000 ಕೊಟ್ಬಿಡೋಣ ಸರ್. ಸರ್ 3,55,000 ಹೌದು. 14 ಡೀಸೆಲ್ ಸರ್. ಈಗ ಡೀಸೆಲ್ ವೆಹಿಕಲ್. ಹೌದು ಸರ್. ಸೊ ನಿಮ್ಗೆ 14 ಡೀಸೆಲ್ ವೆಹಿಕಲ್ 3,55,000 ಕೊಟ್ಬಿಡೋಣ ಸರ್. 3,55,000 ನಿಮ್ಗೆ i20 ಸಿಗ್ತಾ ಇದೆ. ಅದು ಕೂಡ ಡೀಸೆಲ್ ವೆಹಿಕಲ್ ಮೇನ್ಲಿ. ನೋಡ್ತಾ ಇರ್ಬೋದು. ಇದ್ರಲ್ಲೂ ಕೂಡ ನಿಮ್ಗೆ ಕ್ಲೀನ್ ಆಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೆಲೆರಿ ಹುಡುಕೋರ್ಗೆ ಟೋಟಲ್ ಎಷ್ಟು ಗಾಡಿ ಇದೆ ಸರ್? ಸರ್ ನಮ್ಮ ಹತ್ರ ಸೆಲೆರಿ ಒಂದು 5 ವೆಹಿಕಲ್ಸ್ ಇದೆ ಸರ್. 5 ಗಾಡಿ ಸೆಲೆರಿ. ಹೌದೌದು. ಓಕೆ. ಈ ಕಾರ್ ಬಗ್ಗೆ ಸರ್ 2015 ಮಾಡಲು LXI ಸೆಲೆರಿಯೋ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕಡಿಮೆ ಓಡಿದೆ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ. ಒಳ್ಳೆ ಇಂಟೀರಿಯರ್ ಇದೆ. 14 ಸಿಂಗಲ್ ಓನರ್ ಸರ್ ಇದು. ಓಕೆ ಸರ್. ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾರೆ? ಇದು ಬಂದ್ಬಿಡಿ ಸರ್ 3,55,000 ಕೊಟ್ಬಿಡೋಣ ಸರ್. ಓಕೆ. ಇನ್ನೂ ಒಂದು i10 ಇದೆ ಹೇಳಿ ಸರ್. 2010 ಮಾಡಲು ಸ್ಪೋರ್ಟ್ಸ್ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬ್ಯಾಕ್ ವೈಫರ್ ಡಿ ಫ್ಯಾಗರ್ ಗ್ಯಾಸ್ ಪೆಟ್ರೋಲ್ ಎರಡೂ ಇದೆ ಸರ್ ಇದರಲ್ಲಿ. ಓಕೆ ಸರ್. 255 ಕೊಟ್ಬಿಡೋಣ ಸರ್. ಗ್ಯಾಸ್ ಕಟ್ ಮಾಡಕ್ಕೆ ನಿಮ್ಗೆ ಬಹಳ ಜನ ಗ್ಯಾಸೇ ಬೇಕು ಅಂತ ಹುಡುಕ್ತಾ ಇರ್ತಾರೆ. ಹೌದೌದು. 255 ಕೊಟ್ಬಿಡಿ ಸರ್. 2,55,000 ನಿಮ್ಗೆ ಫೈನಲ್. ಅದು ಕೂಡ CNG ಪ್ಲಸ್ ಪೆಟ್ರೋಲ್. ಹೌದೌದು ಸರ್. CNG ಪೆಟ್ರೋಲ್ ನಿಮ್ಗೆ ಆಲ್ಮೋಸ್ಟ್ ಈ ಪ್ರೈಸ್ ಸಿಗಲ್ಲ. ಅದು ಕೂಡ ಹುಂಡೈ i10. ಸೊ ಇದ್ರಲ್ಲೂ ಕೂಡ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಅಂತ. ಸರ್ 2,55,000 ಫೈನಲ್. ಹೌದು ಸರ್. ಗ್ಯಾಸ್ ಪೆಟ್ರೋಲ್ ಎರಡೂ ಇದೆ ಸರ್. ಅದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್. ಸೊ ಈ ಗಾಡಿಗೆ ಸಿಕ್ಕಾಪಟ್ಟೆ ವ್ಯಾಲ್ಯೂ ಇರುತ್ತೆ. ಯಾಕಂದ್ರೆ ಇದು ನಿಮ್ಗೆ ಬೂಟ್ ಸ್ಪೇಸ್ ಎಲ್ಲ ಜಾಸ್ತಿ ಬರುತ್ತೆ. ಇದ್ರಲ್ಲೂ ಕೂಡ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ನೋಡ್ತಾ ಇರ್ಬೋದು.
ಅಂಡ್ ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ. ಸರ್ 2015 ಮಾಡಲು ಓಕೆ VXI ಸ್ವಿಫ್ಟ್ ಡಿಸೈರ್ ಸರ್. ಓಕೆ ಗಾಡಿ ಒರಿಜಿನಾಲಿಟಿ ಇದೆ, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ, ಒಳ್ಳೆ ಇಂಟೀರಿಯರ್ ಇದೆ, ಗಾಡಿ ನೀಟ್ ಆಗಿದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನ್ 4,75,000 ಕೊಟ್ಬಿಡೋಣ ಸರ್. ಸರ್ 4,75,000 5,000ಗೆ ಫೈನಾನ್ಸ್ ಮಾಡ್ಕೊಡ್ತೀವಿ ಸರ್ ಇದು. ಸೊ ನೋಡ್ತಾ ಇರ್ಬೋದು ಹೌದೌದು. 4,75,000 ಗೆ ನಿಮ್ಗೆ ಫೈನಲ್ ಆಗುತ್ತೆ. ಹೌದೌದು. ಅಂಡ್ ಅದೇ ತರ ಇಲ್ಲಿ ಒಂದು i20 ಆಸ್ಟಾ ಫುಲ್ ಟಾಪ್ ಎಂಡ್ ಡೀಸೆಲ್ ಪೆಟ್ರೋಲ್. ಪೆಟ್ರೋಲ್ ಸರ್ ಇದು. 16 ಮಾಡಲು ಸಿಂಗಲ್ ಓನರ್. ಅದು ಹೊಡಿದೆ ಒಂದು 82,000 ಹೊಡಿದೆ. ಆಸ್ಟಾ ಟಾಪ್ ಅಂಡ್ ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ. ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಫುಲ್ಲಿ ಲೋಡೆಡ್. ಇಂಟೀರಿಯರ್ ಎಲ್ಲ ನೋಡ್ಕೊಳ್ಳಿ, ಫೈನಾನ್ಸ್ ಕೂಡ ನಾವು ಮಾಡಿಸ್ಕೊಡ್ತೀವಿ. ಸೊ ನೋಡ್ತಾ ಇರ್ಬೋದು ಇದಕ್ಕೆ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಟಚ್ ಸ್ಕ್ರೀನ್, ಅಲೈ ವೀಲ್ಸ್, ಕಂಪ್ಲೀಟ್ ಆಗಿ ಎಲೈಟ್ ಫುಲ್ ಟಾಪ್ ಎಂಡ್ ಗಾಡಿ. ಸರ್ ಇದು ಡೀಸೆಲ್ ಅಲ್ಲ ಪೆಟ್ರೋಲ್. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಫೈನಲ್ ಟು ಫೈನಲ್ 5,55,000 ಆಗುತ್ತೆ ಸರ್. ಸರ್ 5,55,000 ಆಗುತ್ತೆ ಸರ್. 5,55,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಾರೆ. ಫುಲ್ ಟಾಪ್ ಎಂಡ್ ಗಾಡಿ, ಅದು ಕೂಡ ಪೆಟ್ರೋಲ್ ವೆಹಿಕಲ್. ಹೌದು ಸರ್. ಅಂಡ್ ಅದೇ ತರ ಇಲ್ಲಿ Hyundai ಗ್ರ್ಯಾಂಡ್ i10 ಇದೆ ಹೇಳಿ ಸರ್. 16 ಸಿಂಗಲ್ ಓನರ್, ಆಟೋಮೆಟಿಕ್ ಸರ್ ಇದು. ಓಕೆ ಆಟೋಮೆಟಿಕ್ ಬಹಳ ಜನ ಹುಡುಕ್ತಾ ಇರ್ತಾರೆ. ಗಾಡಿ ಚೆನ್ನಾಗಿದೆ. ಇದ್ನಲ್ಲೂ ಇಂಟೀರಿಯರ್ ನೋಡಿ, ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ 4,35,000 ಫೈನಲ್ ಮಾಡ್ಬಿಡೋಣ ಸರ್ ಇದು. ಸರ್ 4,35,000 ಗೆ ನಿಮ್ಗೆ ಫೈನಲ್. ಸರ್ ಈ ಗಾಡಿಗೆ ಇವಾಗ ಲೋನ್ ಎಷ್ಟಾಗ್ಬೋದು ಸರ್? ನಿಮ್ಗೆ ಸಿವಿಲ್ ಚೆನ್ನಾಗಿದೆ, 80% ಮಾಡೋಣ ಸರ್ ಇದು. ಸರ್ 80% ಬಹಳ ಜನ ಹುಡುಕ್ತಾ ಇರ್ತಾರೆ ಆಟೋಮೆಟಿಕ್ ಬೇಕು ಅಂತ. ಯಾಕಂದ್ರೆ ಎಲ್ಲಾರ್ಗು ಓಡ್ಸಕ್ ಈಸಿ ಅಲ್ವಾ, ಮನೆಯಲ್ಲಿ ಎಲ್ಲಾರು ಓಡಿಸ್ಬೋದು, ಕಲಿಯೋಕ್ಕೂ ಎಲ್ಲ ಬಹಳ ಈಸಿ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್ ಇದು. ಸೊ ಇದರಲ್ಲಿ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, 2 ಏರ್ ಬ್ಯಾಗ್ ಬರುತ್ತೆ, ಅಂಡ್ ಪುಷ್ ಬಟನ್ ಸ್ಟಾರ್ಟ್, ಟಾಪ್ ಅಂಡ್ ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ. ಅಲೈ ವೀಲ್ಸ್ ಕೂಡ ಎಲ್ಲ ಇದೆ ಸರ್. ಸರ್ ಇವಾಗ ಈ ಗಾಡಿಗೆ ಏನ್ ಹೇಳಿದ್ದು ಪ್ರೈಸ್? ಫೈನಲ್ 4,35,000 ಮಾಡ್ಬಿಡೋಣ ಸರ್ ಇದು. 4,35,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ ನ. ಹೌದು ಸರ್. ಅಂಡ್ ಅದೇ ತರ ಇಲ್ಲಿ ರೆನಾಲ್ಟ್ ಕ್ವಿಡ್, ಅದು ಕೂಡ ಕ್ಲೈಂಬರ್ 2017 ಮಾಡಲು. ಇದು ಕ್ಲೈಂಬರ್. ಇದು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ, ಸಿಂಗಲ್ ಏರ್ ಬ್ಯಾಗ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಟೈರು, ಮ್ಯಾಗ್ ವೀಲ್, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡ್ಕೊಳ್ಳಿ. ಡಬಲ್ ಸೆಟ್ ಕೀ ಇದೆ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಓಕೆ ಸರಿ ಮಗ, ಇದಕ್ಕೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಒಳ್ಳೆ ಇಂಟೀರಿಯರ್. ಈ ವೆಹಿಕಲ್ ಗೆ ಏನ್ ಪ್ರೈಸ್ ಸರ್ ಇದು ಬಂದ್ಬಿಟ್ಟು ಸರ್ 3,25,000 ಮಾಡ್ಬಿಡಿ ಸರ್ ಫೈನಲ್. 3,25,000 ಕೊಟ್ಬಿಡಿ ಸರ್. 3,25,000 ಗೆ ನಿಮ್ಗೆ ಫೈನಲ್. ಹೌದು ಸರ್. ಓಕೆ ಸರ್ ಈ ಗಾಡಿಗೆ ಏನಾರ ಲೋನ್ ಆಗುತ್ತಾ? ಆಗುತ್ತೆ ಸರ್. ಇದಕ್ಕೆ ನಿಮ್ ಸಿವಿಲ್ ಚೆನ್ನಾಗಿದೆ, 80% ಮಾಡೋಣ ಸರ್ ಲೋನ್ ಮಾಡ್ಸ್ಕೊಂಡು. ನೋಡ್ತಾ ಇರ್ಬೋದು ರೆನಾಲ್ಟ್ ಕ್ವಿಡ್ RX T ವೇರಿಯಂಟ್. ನಿಮ್ಗೆ ಅಲೈ ವೀಲ್ಸ್, ಸಿಂಗಲ್ ಏರ್ ಬ್ಯಾಗ್, ಪಾರ್ಕಿಂಗ್ ಸೆನ್ಸಾರ್ಸ್ ಎಲ್ಲ ಬರುತ್ತೆ ಕಂಪ್ಲೀಟ್ ಆಗಿ. ಅಂಡ್ ಅದೇ ತರ ಪೋಲೋ ಹುಡ್ಕೋರ್ಗೆ ಇಲ್ಲಿ ಒಂದು ಪೋಲೋ ರೆಡಿ ಆಗಿದೆ ಹೇಳಿ ಸರ್. ಸರ್ 2013 ಮಾಡಲು. ಇದು ಡೀಸೆಲ್, ಇದು ಟಾಪ್ ಅಂಡ್ ಮಾಡಲಿ ಸರ್. ಆಲ್ಫಾ. ಇದು ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಬರುತ್ತೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಏನಿಲ್ಲ. ಫೈನಲ್ 4 ಲಕ್ಷ ಕೊಟ್ಬಿಡೋಣ ಸರ್ ಇದು. 4 lakhs ಗೆ ಫೈನಲ್. 4 lakhs ಫೈನಲ್ ಮಾಡ್ಬೋದು ಸರ್. 4 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಹೌದೌದು ಸರ್. ಇದು ಡೀಸೆಲ್ ವೆಹಿಕಲ್? ಡೀಸೆಲ್ ವೆಹಿಕಲ್ ಸರ್. ಓಕೆ ಸರ್ ಇದು 2010-11 ವ್ಯಾಗನಾರ್ K ಸೀರೀಸ್. ಇದು ನ್ಯೂ ಶೇಪ್. ಇದು ಕೂಡ VXI AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ, ಸೀಟ್ ಕವರ್ ಸಿಸ್ಟಮ್, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಎಲ್ಲ ನೋಡ್ಕೊಳ್ಳಿ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಸೊ ನೋಡ್ತಾ ಇರ್ಬೋದು K ಸೀರೀಸ್ ಇಂಜಿನ್ ಬರುತ್ತೆ, ನ್ಯೂ ಶೇಪ್ ಬರುತ್ತೆ. ಅಂಡ್ ನಿಮ್ಗೆ ಸ್ಪೇಸ್ ಕೂಡ ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡ್ತಾ ಇರ್ಬೋದು. ಸ್ವಲ್ಪ ಹೈಟ್ ಆಗಿರೋರ್ಗು ಒಳ್ಳೆ ಗಾಡಿ, ಒಳ್ಳೆ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಟೈರ್ ಎಲ್ಲ ತುಂಬಾ ಚೆನ್ನಾಗಿದೆ, ಒಳ್ಳೆ ಸ್ಪೇಸ್. ಹೌದೌದು ಸರ್ ಇವಾಗ ಈ ನ್ಯೂ ಶೇಪ್ ವ್ಯಾಗನರ್ ಗೆ ಏನ್ ಪ್ರೈಸ್ ಕೊಡ್ತೀವಿ? 355 ಕೊಟ್ಬಿಡಿ. ಸಾರಿ 255 ಕೊಟ್ಬಿಡಿ ಸರ್ ಫೈನಲ್. 2,55,000 ಮಾಡಿ ಸರ್. ಸೊ ಇಲ್ಲೊಂದು ಎಲೆಕ್ಟ್ರಿಕ್ ವೆಹಿಕಲ್ ಇದೆ ಹೇಳಿ ಸರ್. ಸರ್ 2017-18 ಇದು E2 ಎಲೆಕ್ಟ್ರಿಕ್ ವೆಹಿಕಲ್. ಇದು ಬಂದ್ಬಿಟ್ಟು ಸರ್ 165 ಕೊಟ್ಬಿಡಿ ಸರ್ ಫೈನಲ್. ಬರೀ 165 ಸರ್. 17-18 ಸರ್ ಅದು. ಓಕೆ. ಸೊ ಇನ್ನೂ ಒಂದು ಇದು 1,05,000 ಕೊಟ್ಬಿಡಿ ಸರ್. ಇದು ಕೂಡ 2011 ಮಾಡಲ. ಹೌದು ಸರ್. ಸರ್ ಬರೀ 1,05,000 ಕೊಟ್ಬಿಡಿ. 1,05,000 ಫೈನಲ್ ಮಾಡಿ ಸರ್ ಫೈನಲ್. i20 ಸರ್ 2009 ಮಾಡಲು, ಆಸ್ಟಾ ಟಾಪ್ ಅಂಡ್ ಮಾಡಲು. ಓಕೆ. ನಿಮ್ಗೆ ಪೆಟ್ರೋಲ್ ಗಾಡಿ, ಗಾಡಿ ಒರಿಜಿನಾಲಿಟಿ ಇದೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. 268 ಕೊಟ್ಬಿಡಿ ಸರ್ ಫೈನಲ್. 2,68,000 ಫೈನಲ್ ಮಾಡ್ಬಿಡಿ ಸರ್. ಆಸ್ಟಾ ಟಾಪ್ ಅಂಡ್ ಮಾಡಿ. ಟಾಪ್ ಅಂಡ್ ಗಾಡಿ, ಅದು ಕೂಡ ಪೆಟ್ರೋಲ್ ವೆಹಿಕಲ್ ಸರ್ ಇದು. ಸರ್ ಇದು 15 ಮಾಡಲು VXI ಸೆಲೆರಿಯೋ ಗಾಡಿ. ಇದು ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. VXI ಬಾಡಿಲೆಲ್ಲ ತುಂಬಾ ಚೆನ್ನಾಗಿದೆ. 365 ಕೊಟ್ಬಿಡಿ ಸರ್ ಇದು. ಗಾಡಿ ತೊಗೊಂಡು ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಗಾಡಿ. ಸೊ ನೋಡ್ತಾ ಇರ್ಬೋದು ಮಾರುತಿ ಸುಜುಕಿ ಸೆಲೆರಿಯೋ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸೊ ಇದು ಕೂಡ ಸೇಮ್ ಆಲ್ಮೋಸ್ಟ್ ಸಿಮಿಲರ್ ಆಗಿ ತರನೇ ಬರುತ್ತೆ. ಸೆಲೆರಿಯೋ VXI ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ಎಲ್ಲ ಬರುತ್ತೆ.
ಜಸ್ಟ್ ಒಂದು ಒಳ್ಳೆ ಪ್ರೈಸ್ ಗೆ ಹೋಲ್ಸೇಲ್ ಪ್ರೈಸ್ ಗೆ ಕೊಟ್ಬಿಡಿ ಸರ್. 365 ಕೊಟ್ಬಿಡಿ ಸರ್, ಫೈನಾನ್ಸ್ ಮಾಡ್ಕೊಡ್ತೀವಿ. ಫೈನಾನ್ಸ್ ಕೂಡ ಹೌದೌದು. 3,65,000 ಮಾಡಲಿ ಸರ್. ಸರ್ 2015 ಸರ್ ಇದು. 15 ಮಾಡಿ. ಹೌದೌದು. ಓಕೆ. ಸೊ ಇಲ್ಲೊಂದು ಮಿನಿ ಸ್ವಿಫ್ಟ್ ಅಂತಾನೆ ಹೇಳ್ಬೋದು ಈ ಗಾಡಿ. ಎಷ್ಟು ಸರ್ 1011 ಎ ಸ್ಟಾರ್ VXI AC ಪೋಸ್ಟರಿಂಗ್ ತಗೊಂಡು ಮ್ಯಾಗ್ ವೀಲ್ ಒಳ್ಳೆ ಟೈರು, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 195 ಕೊಟ್ಬಿಡಿ ಸರ್. ಬರೀ 1,95,000 ಕೊಟ್ಬಿಡಿ ಸರ್. ಓಕೆ. ಸೊ ಇಲ್ಲೊಂದು ಕ್ವಿಡ್ ಇದೆ ಸರ್ 2016 ಮಾಡಲು 15-16 RX ಸಿಂಗಲ್ ಒನ್ ಅದು. ಓಕೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, AC ಪೋಸ್ಟರಿಂಗ್ ತಗೊಂಡು 235 ಕೊಟ್ಬಿಡಿ ಸರ್ ಫೈನಲ್. ಸರ್ 2,35,000 ಫೈನಲ್. ಫೈನಾನ್ಸ್ ಮಾಡಿಸ್ಕೊಡ್ತೀವಿ ಬಿಡಿ ಸರ್. ಓಕೆ. ಸ್ವಿಫ್ಟ್ ಹುಡ್ಕೋರ್ಗೆ ಸ್ವಿಫ್ಟ್ ಸರ್ ಕಂಪ್ಲೀಟ್ ಆಗಿ ಬರೀ ಸ್ವಿಫ್ಟ್ ಗಳೇ ಎಷ್ಟಿದೆ ಸರ್? ಸರ್ ಶಿಫ್ಟ್ ಅಂತ ನಮ್ಮ ಹತ್ರ ಒಂದು 5-6 ಗಾಡಿ ಇದೆ ಸರ್. ಓಕೆ. ಈ ಕಾರ್ ಬಗ್ಗೆ 16 ಮಾಡಲು VXI ಅದೇ 75,000 ಹೊಡಿದೆ. ತುಂಬಾ ನೀಟ್ ಆಗಿದೆ ವೆಹಿಕಲ್, ಎಲ್ಲೂ ಡೆಂಟು ಕ್ರಾಚಸ್ ಏನಿಲ್ಲ. ಸೀಟ್ ಕವರ್ ಸಿಸ್ಟಮ್, ಸೆಂಟ್ರಲ್ ಲಾಕು ತುಂಬಾ ಚೆನ್ನಾಗಿದೆ. 4,45,000 ಕೊಟ್ಬಿಡಿ ಸರ್. 4,45,000 ಕೊಟ್ಬಿಡಿ ಸರ್. 16 ಮಾಡಲ್ ಗಾಡಿ ತುಂಬಾ ರಾಯಲ್ ಆಗಿದೆ ಸರ್, ಸ್ಮೂತ್ ಆಗಿದೆ. ಸೊ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್. ಹೌದು. ನಿಮ್ಗೆ 4 ಟೈರ್ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಸೈಡ್ ಗ್ರಾಫಿಕ್ಸ್ ಎಲ್ಲ ಇದೆ ನೋಡ್ತಾ ಇರ್ಬೋದು. ಅಂಡ್ ಇದರಲ್ಲಿ ಕೂಡ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸರ್ ಇನ್ನೊಂದ್ಸಲ ಫೈನಲ್ ಪ್ರೈಸ್ ಹೇಳಿ ಸರ್. 4,45,000 ಕೊಟ್ಬಿಡೋಣ ಸರ್. 4,45,000. ಹೌದು. ಸೊ ಇಲ್ಲೊಂದು ರಿಡ್ಜ್ ಹುಡ್ಕೋರ್ಗೆ ರಿಡ್ಜ್ ಒಂದಲ್ಲ ಎರಡಿದೆ ಗಾಡಿ. ನಮ್ಮ ಹತ್ರ 4 ರಿಡ್ಸ್ ಇದೆ ಸರ್. ಟೋಟಲ್ ಬರೀ ರಿಡ್ಜ್ ಮಾತ್ರನೇ 4 ವೆಹಿಕಲ್ಸ್ ಇದೆ ಸರ್. ಓಕೆ. ಈ ರಿಡ್ಜ್ ಬಗ್ಗೆ ಡೀಟೇಲ್ಸ್ ಸರ್ 2010 ಮಾಡಲು VXI AC ಪೋಸ್ಟರಿಂಗ್ ತಗೊಂಡು ಒಳ್ಳೆ ಟೈರು, ಬಾಡಿ ಲೈನ್ ಚೆನ್ನಾಗಿದೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಕ್ಲೀನ್ ಆಗಿ ಮರದ ಕೆಳಗಡೆ ನಿಲ್ಸಿದೀವಿ, ವಾಶ್ ಯೂಸ್ ಮಾಡಿ ಕೊಡ್ತೀವಿ. 2,75,000 ಕೊಟ್ಬಿಡಿ ಸರ್. 2,75,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಾರೆ ಈ ವೆಹಿಕಲ್ ನ. ಹೌದು. ಓಕೆ ಸರ್, ಇದು ಪೆಟ್ರೋಲ್ ಅಲ್ಲ? ಪೆಟ್ರೋಲ್ ಪೆಟ್ರೋಲ್ ವೆಹಿಕಲ್ VXI ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ. ಇವನ್ ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಅದು ಕೂಡ ಇದು ಸ್ವಿಫ್ಟ್ ತರನೇ ಬರುತ್ತೆ, ಆಲ್ಮೋಸ್ಟ್ ಸೇಮ್ ಇಂಜನ್. VXI ವೇರಿಯಂಟ್. ರಿಡ್ಜ್ ಜಿನಿಯಸ್. ಹೌದು. ಅಂಡ್ ಇನ್ನೂ ಒಂದು ರಿಡ್ಜ್ ಬಗ್ಗೆ 2010 ಮಾಡಲು ZXI ಟಾಪ್ ಅಂಡ್ ಮಾಡಲು ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ವಾಶ್ ಮಾಡಿ ಕೊಡ್ತೀವಿ. ಗಾಡಿ ತುಂಬಾ ಚೆನ್ನಾಗಿದೆ. 3 ಲಕ್ಷ ಕೊಟ್ಬಿಡಿ ಸರ್. ಟಾಪ್ ಅಂಡ್ ಮಾಡಲ್ ಸರ್ ಇದು. ಫುಲ್ ಟಾಪ್ ಅಂಡ್ ಗಾಡಿ. ರಿಡ್ಜ್ ನ 3 lakhs ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಕಾರ್ಸ್ ಅಲ್ಲಿ ಇದು ಒಂದು ಒಳ್ಳೆ ಡೀಲ್ ಅಂತಾನೆ ಹೇಳ್ಬಹುದು. ಅಂಡ್ ಅದೇ ತರ ಇದು ಇದೆಯಾ ಸರ್? 1011 ಸರ್ ಇದು. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. 1,75,000 ಕೊಟ್ಬಿಡಿ ಸರ್. ಬರೀ 1,75,000 ಇದು ಡೀಸೆಲ್ ವೆಹಿಕಲ್. ಫಿಗೋ 1,75,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಾರೆ. ಗಾಡಿ ನಂಬರ್ ಎಲ್ಲ ನೀಟಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು, ಕನ್ಫ್ಯೂಸ್ ಹೋಗಬೇಡಿ. ಅಂಡ್ ಇದು ಬಂದ್ಬಿಟ್ಟು ನಿಮ್ಗೆ ಗ್ರೇ ಕಲರ್ ವೆಹಿಕಲ್. ಸೊ ಡೀಸೆಲ್ ವೆಹಿಕಲ್ ಮೇನ್ಲಿ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಸೊ ಗಾಡಿ ಎಲ್ಲೋ ಒಂದು ಟಚ್ ಸ್ಕ್ರಾಚ್ ಡೆಂಟು ಕೂಡ ಎಲ್ಲ ಕಸ್ಟಮರ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್ 1 lakh ಇದು ರೈಟ್ ಸ್ವಲ್ಪ ಕಟ್ ಮಾಡಿ. ಸೊ ಲೋ ಬಡ್ಜೆಟ್ ಅಲ್ಲಿ ನಿಮ್ಗೆ ಫಿಗೋ ಸಿಗ್ತಾ ಇದೆ, ಅದು ಕೂಡ ನಿಮ್ಗೆ ಡೀಸೆಲ್ ವೆಹಿಕಲ್, ಸಿಲ್ವರ್ ಕಲರ್. ಹೇಳಿ ಸರ್. ಸರ್ 2010 ಮಾಡಲು 1011 ಡೀಸೆಲ್ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 190 ಫೈನಲ್ ಮಾಡ್ಬಿಡಿ ಸರ್. ಇದು 1,90,000 ಮಾಡಿ. ಡೀಸೆಲ್ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಇದು 1,90,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಾರೆ. ಅದು ಕೂಡ ಡೀಸೆಲ್ ವೆಹಿಕಲ್, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಮೈಲೇಜ್ ಬರುತ್ತೆ ನಿಮ್ಗೆ. ಓಕೆ. ಅಂಡ್ ಅದೇ ತರ ಇಲ್ಲೊಂದು ಇದು ಸೊ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಸಿವಿಕ್ 2006-7 ಆಟೋಮೆಟಿಕ್ ಸರ್ ಇದು. ಆಮೇಲೆ ಟಾಪ್ ಅಂಡ್ ಮಾಡಲು ಏರ್ ಬ್ಯಾಗು, AC ಪೋಸ್ಟರಿಂಗ್ ತಗೊಂಡು ಮ್ಯಾಗ್ ವೀಲ್ ಎಲ್ಲ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. 2,45,000 ಕೊಟ್ಬಿಡಿ ಸರ್ ಫೈನಲ್. ಸರ್ ಬರೀ 2,45,000 ಕೊಟ್ಬಿಡಿ. ಟಾಪ್ ಅಂಡ್ ಮಾಡಲು ವಿತ್ ಸಿವಿಕ್ ಆಟೋಮೆಟಿಕ್ ಟಾಪ್ ಅಂಡ್ ಗಾಡಿ 2,45,000 ಕೊಟ್ಬಿಡಿ ಫೈನಲ್ ಮಾಡಿ ಕೊಡ್ತಾರೆ. ಸೊ ಇದೊಂಥರ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು ನಿಮ್ಗೆ. ಅದು ಕೂಡ ಡಾಕ್ಟರ್ ಓಡಿಸಿರೋ ಕಾರು. ಕಸ್ಟಮರ್ ಎಲ್ಲ ನೀಟಾಗೆಲ್ಲ ಮೇಂಟೈನ್ ಮಾಡಿರ್ತಾರೆ. ಅಪ್ ಟು ಡೇಟ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇರುತ್ತೆ. 1.82 ಪೆಟ್ರೋಲ್ ಇಂಜಿನ್ IV ಟೆಕ್. 2,45,000 ಫೈನಲ್ ಮಾಡಿ ಸರ್. ಟಾಪ್ ಅಂಡ್ ಮಾಡ್ಲು. ಅದೇ ತರ ಇಯಾನ್ ಹುಡ್ಕೋರಿಗೆ ಇಲ್ಲೊಂದು ಇಯಾನ್ ಇದೆ ನೋಡ್ತಾ ಇರ್ಬೋದು. 2013 ಮಾಡಲು ಸಿಂಗಲ್ ಓನರ್ ಸರ್. 2,10,000 ಮಾಡ್ಬಿಡಿ ಸರ್. 13 ಮಾಡಲು ಸಿಂಗಲ್ ಓನರ್ 2,10,000 ಗೆ ನಿಮ್ಗೆ AC ಪೋಸ್ಟರಿಂಗ್ ತಗೊಂಡು ಸಿಂಗಲ್ ಏರ್ ಬ್ಯಾಗ್ ಕೂಡ ಇದೆ ಸರ್. ಇದರಲ್ಲಿ 2,30,000 ಮಾಡ್ಬಿಡಿ ಫೈನಲ್. 2,05,000 ಗೆ ಫೈನಲ್ ಮಾಡಿ ಕೊಡ್ತೀರಾ? ಆಯ್ತಾಯ್ತು. ಓಕೆ. ಅಂಡ್ ಇಲ್ಲೊಂದು ನ್ಯಾನೋ ಇದೆ ಹೇಳಿ ಸರ್. 2015 ಮಾಡಲು. ಓಕೆ. 1,40,000 ಕೊಟ್ಬಿಡಿ ಸರ್. 1,45,000. ಹೌದು ಸರ್. 15 ಮಾಡಲು 1,45,000 ಗೆ ಫೈನಲ್. ಹೌದು ಸರ್. ಓಕೆ. ಸೊ ಇಲ್ಲೊಂದು ವೆಹಿಕಲ್ ಇದೆ ಸ್ಯಾಂಟ್ರೋ. ಈ ಕಾರ್ನ ಸಿಕ್ಕಾಪಟ್ಟೆ ಜನ ಲೈಕ್ ಮಾಡ್ತಾರೆ, ಸಾಕಷ್ಟು ಜನ ಎಲ್ಲ ಕಮೆಂಟ್ ಎಲ್ಲ ಮಾಡಿದ್ದಾರೆ ಸರ್ ನಮ್ಗೆ ಸ್ಯಾಂಟ್ರೋ ಬೇಕಂತ. ಸರ್ ಬರೀ ಸ್ಯಾಂಟ್ರೋ ಹುಡ್ಕೋರ್ಗೆ ಎಷ್ಟು ವೆಹಿಕಲ್ಸ್ ಇದೆ? ಸ್ಯಾಂಟ್ರೋ ನಮ್ಮ ಹತ್ರ 2 ವೆಹಿಕಲ್ಸ್ ಇದೆ ಸರ್. 2 ವೆಹಿಕಲ್ಸ್ ಇದೆ. 2006 ಮಾಡಲು ಸಿಂಗಲ್ ಓನರ್. AC ಪೋಸ್ಟರಿಂಗ್ ತಗೊಂಡು FC ಇನ್ಶೂರೆನ್ಸ್ ಎಲ್ಲ ಇದೆ, ರನ್ನಿಂಗ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ, ರನ್ನಿಂಗ್ ಇಲ್ಲ. 1,48,000 ಕೊಟ್ಬಿಡಿ ಸರ್. ಬರೀ 1,45,000 ಗೆ ಸ್ಯಾಂಟ್ರೋ ಮಾಡ್ಬಿಡಿ ಸರ್ ಫೈನಲ್. ಆಯ್ತು ಸರ್.
ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಇಲ್ಲೊಂದು ಸಿಯಾಜ್ ಇದೆ ಹೇಳಿ ಸರ್. ಸರ್ 2015-16 ಪೆಟ್ರೋಲ್ 4,45,000 ಕೊಟ್ಬಿಡಿ ಸರ್. ವಾಶ್ ಗಿಶ್ ಮಾಡಿ ಕೊಡ್ತೀವಿ ಸರ್. 4,45,000. ಹೌದು ಸರ್. ಟಾಪ್ ಅಂಡ್ ಮಾಡಲು ಮ್ಯಾಗ್ ವೀಲ್ ಎಲ್ಲ ಇದೆ ಸರ್. ಓಕೆ. ಅಂಡ್ ಅದೇ ತರ ಇಲ್ಲೊಂದು i10 ಇದೆ ಹೇಳಿ ಸರ್. ಸರ್ 13 ಮಾಡಲು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. 285 ಕೊಟ್ಬಿಡಿ ಸರ್ ಫೈನಲ್. 2,85,000 ಫೈನಲ್. ಫೈನಾನ್ಸ್ ಮಾಡಿಸ್ಕೊಡ್ತೀವಿ ಹೋಗಿ ಸರ್. ಆಲ್ಟೋ LXi ಮಾರುತಿ 2007 ಸಿಂಗಲ್ ಓನರ್ ಗಾಡಿ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಗಾಡಿ ಒರಿಜಿನಾಲಿಟಿ ಇದೆ. ವಾಶ್ ಗಿಶ್ ಮಾಡಿಲ್ಲ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದ್ಬಿಟ್ಟು 1,25,000 ಕೊಟ್ಬಿಡಿ ಸರ್. 1,25,000 ಫೈನಲ್. ಫೈನಲ್ ಕೊಟ್ಬಿಡಿ. 2007 LXi ಆಲ್ಟೋ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಚಿಕ್ಕ ಗಾಡಿ ಆರಾಮಾಗಿ ಕಲಿಯೋರಿಗೆ ಎಲ್ಲರಿಗೂ ಒಳ್ಳೇದೇ ಸರ್. ಸೊ ನೋಡ್ತಾ ಇರ್ಬೋದು ಆಸ್ ಇಟ್ ಇಸ್ ಕಂಡೀಷನ್ ಬರೀ 1,25,000 ಫೈನಲ್ ಮಾಡಿ ಕೊಡ್ತಾರೆ ನಿಮ್ಗೆ. ಹೌದು ಸರ್. ಆಲ್ಮೋಸ್ಟ್ ಈ ಪ್ರೈಸ್ ಗೆ ಎಲ್ಲಿ ಬಜಾರಲ್ಲಿ ಹುಡುಕಿದ್ರೆ ಸಿಗಲ್ಲ. ಸೊ ಕಲ್ತ್ಕೊಳ್ಳೋರ್ಗೆ ಮಾತ್ರ ಬೆಸ್ಟ್ ಆಪ್ಷನ್. ಸೊ ನೋಡ್ತಾ ಇರ್ಬೋದು ಇದೊಂಥರ ಲಕ್ಕಿ ಸೆಡಾನ್ ಅಂತಾನೆ ಹೇಳ್ಬೋದು. ಕಾರ್ ಮಾತ್ರ ನೀಟಾಗಿ ಎಲ್ಲ ಮೇಂಟೈನ್ ಮಾಡಿದ್ರೆ ಕಸ್ಟಮರ್. ಅಂಡ್ ಇವನ್ ಒಂದು ಸ್ಕ್ರಾಚ್ ಡೆಂಟೋ ಅಂಡ್ ಪೇಂಟಿಂಗ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ಡೀಸೆಲ್ ಪೆಟ್ರೋಲಾ ಸರ್? ಡೀಸೆಲ್ ಗಾಡಿ. ಓಕೆ. 12 ಮಾಡಲ್ 13 ರಿಜಿಸ್ಟ್ರೇಷನ್. ಓಕೆ. ಡೀಸೆಲ್ ಗಾಡಿ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಒಳ್ಳೆ ಇಂಟ್ರಿಯರ್, ಸೀಟ್ ಕವರ್, ಮ್ಯಾಗ್ ವೀಲ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದ್ಬಿಟ್ಟು ಫೈನಲ್ 2,45,000 ಕೊಟ್ಬಿಡೋಣ ಸರ್. ಸರ್ ಬರೀ 2,45,000 ಫೈನಲ್. ಹೌದು ಸರ್. ಸೊ ನೋಡ್ತಾ ಇರ್ಬೋದು 2,45,000 ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್. ಅಂಡ್ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್ ಅಲ್ವಾ ಸರ್? ಹೌದು ಸರ್. ಹೌದು ಸರ್. ಸೊ ಇದರಲ್ಲಿ ನಿಮ್ಗೆ ಸ್ಟೇರಿಂಗ್ 10 ಇಂಚ್ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ನೋಡ್ತಾ ಇರ್ಬೋದು. ಇವನ್ ಸೀಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಡೀಸೆಲ್ ವೆಹಿಕಲ್ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಅಂಡ್ ನಿಮ್ಗೆ ಬೂಟ್ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿದೆ. ಬರೀ 2,45,000 ಫೈನಲ್ ಮಾಡ್ಬಿಡ್ತಾರೆ ಈ ವೆಹಿಕಲ್ ನ. ಆಯ್ತಾಯ್ತು. ಅದೇ ತರ ಸೆಲೆರಿಯೋ LXi ಇದೆ ವೆಹಿಕಲ್. ಸೊ ಇಲ್ಲೊಂದು ಸೆಲೆರಿಯೋ LXi ಇದೆ ಹೇಳಿ ಸರ್. ಸರ್ 2014 ಸಿಂಗಲ್ ಓನರ್ ಇದು ಸೆಲೆರಿಯೋ ಗಾಡಿ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ, AC ಪವರ್ ಸ್ಟೇರಿಂಗ್ ಗಾಡಿ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಬಾಡಿ ಲೈನ್ ಚೆನ್ನಾಗಿದೆ. ಒರಿಜಿನಾಲಿಟಿ ಇದೆ. ಆ ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಏನು ಮಾಡಿಲ್ಲ. ಒರಿಜಿನಾಲಿಟಿ ಇದೆ ಸರ್. ಇದು ಟೈರ್ಗೆಲ್ಲ ತುಂಬಾ ಚೆನ್ನಾಗಿದೆ. ಇದು ನೀವು ಬರೋ ಮುಂಚೆ ಫೋನ್ ಮಾಡ್ಕೊಂಡು ಬನ್ನಿ. ಅದೇನಿದೆ ರೈಟ್ ಕೇಳ್ಬಿಟ್ಟು ಹೇಳ್ತೀನಿ ಸರ್. ನನ್ನೇ ಬಿಟ್ಟಿರೋದು. ಫೋನ್ ಮಾಡ್ಕೊಳ್ಳಿ ಸರ್. ನೋಡ್ತಾ ಇರ್ಬೋದು ಗಾಡಿ ನಂಬರ್ ನೀಟಾಗಿ ತೋರಿಸ್ತಾ ಇದೀನಿ. ಅಂಡ್ ಸರ್ ಒಂದು ಅಂದಾಜು ಪ್ರೈಸ್ ಹೇಳ್ಬಿಡಿ. ಅದೇ ಇವಾಗ ನಾನು ಕೇಳ್ಬಿಟ್ಟು ಹೇಳ್ತೀನಿ. ಅದು ನೀವು ಫೋನ್ ಮಾಡಕ್ ಹೇಳಿ. ಸೊ ನೋಡ್ತಾ ಇರ್ಬೋದು ಗಾಡಿ ನಂಬರ್ ನೀಟಾಗಿ ತೋರಿಸ್ತಾ ಇದೀನಿ. ಬರೋವಾಗ ನೀವು ಫೋನ್ ಮಾಡಿದ್ರೆ ಸಾಕು, ನಿಮ್ಗೆ ಒಳ್ಳೆ ಪ್ರೈಸ್ ಗೆ ಮಾಡಿ ಕೊಡ್ತಾರೆ. ಅಂಡ್ ಅದೇ ತರ ಇಲ್ಲೊಂದು ಫೋರ್ಡ್ ಫಿಗೋ ಸರ್ 2016 ಮಾಡಲು 17 ರಿಜಿಸ್ಟ್ರೇಷನ್. ಡೀಸೆಲ್ ಟೈಟಾನಿಯಂ ಸರ್. ಇದು ಟಾಪ್ ಅಂಡ್ ಮಾಡಲು. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಇದು ಡೀಸೆಲ್ ವೆಹಿಕಲ್. ಹೌದು ಸರ್. ಡೀಸೆಲ್ ವೆಹಿಕಲ್. ಸರ್ ಈ ಗಾಡಿ ಒಂದು ಒಳ್ಳೆ ಪ್ರೈಸ್ ಕೊಟ್ಟು 4,15,000 ಕೊಟ್ಬಿಡಿ ಸರ್ ಫೈನಲ್. 4,15,000. ಹೌದು ಸರ್. ಹೋಗಿ ಸರ್. ಡೀಸೆಲ್ ವೆಹಿಕಲ್. ಹೌದು ಸರ್. ಹೌದು ಸರ್. ಓಕೆ. ಇನ್ನೂ ಒಂದು ಸೆಲೆರಿಯೋ VXi ಇದೆ ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಆಟೋ ಗೇರ್ ಶಿಫ್ಟ್ ಆಟೋಮೆಟಿಕ್ ವೆಹಿಕಲ್. 2014 ಮಾಡಲು VXi ಸೆಲೆರಿಯೋ ಆಟೋಮೆಟಿಕ್. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಬಾಡಿ ಲೈನ್, ಇಂಟೀರಿಯರ್ ಎಲ್ಲ, ಟೈರ್ ಹೋಗಿದೆಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ 3,55,000 ಕೊಟ್ಬಿಡಿ ಸರ್ ಫೈನಲ್. 3,55,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ವೆಹಿಕಲ್ ನ. ಹೌದು ಸರ್. ಸೆಲೆರಿಯೋ VXi ಆಟೋಮೆಟಿಕ್. ಹೌದು ಸರ್. ಹೌದು ಸರ್. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. ಸರ್ ಎಷ್ಟು ರನ್ ಆಗಿದೆ ಸರ್ ಇದು ಬಂದ್ಬಿಟ್ಟಿದೆ ಒಂದು 68 ಚೇಂಜ್ ಓಡಿದೆ ಸರ್ ಇದು. ಓಕೆ. ಅಂಡ್ ಅದೇ ತರ i10 ಇದೆ 2009 ಮಾಡಲ್ ಸರ್. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ. ಗಾಡಿ ಚೆನ್ನಾಗಿದೆ ಸರ್. 195 ಕೊಟ್ಬಿಡಿ ಸರ್ ಫೈನಲ್. 1,95,000 ಕೊಟ್ಬಿಡಿ ಸರ್. ಹೋಗಿ ಸರ್. ಸೊ 7457 ನಂಬರ್ ಬಂದ್ಬಿಟ್ಟು 1,95,000 ಕೊಟ್ಬಿಡಿ ಸರ್ ಫೈನಲ್. ವೋಕ್ಸ್ ವ್ಯಾಗನ್ ಪೋಲೋ ಅದು ಕೂಡ ಡೀಸೆಲ್ ವೆಹಿಕಲ್. ಈ ಗಾಡಿ ಮಾತ್ರ ಸಿಗದೇ ಇಲ್ಲ ನಿಮ್ಗೆ. ಇವಾಗ ಬರ್ತಿರೋ ಪೋಲೋ ಎಲ್ಲ ನಿಮ್ಗೆ 1 ಲೀಟರ್ ಬರ್ತೈತೆ. ಸೊ ನಿಮ್ಗೆ 1.23 ಏನಾರ ಬೇಕಂದ್ರೆ ದಿ ಬೆಸ್ಟ್ ಆಪ್ಷನ್ ನಿಮ್ಗೆ ಇಲ್ಲೇ ಇರೋದು. ಅಂಡ್ ಇವನ್ ಒಳಗಡೆ ಅದರ್ ಇಂಟೀರಿಯರ್ಸ್ ಎಲ್ಲ ನೋಡ್ತಾ ಇರ್ಬೋದು ಯಾವ ತರ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಒಳಗಡೆ ನೋಡ್ತಾ ಇರ್ಬೋದು. ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಅಂಡ್ ನಿಮ್ಗೆ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಗಾಡಿ ಇದು ಬಂದ್ಬಿಟ್ಟು ಮಿಡಿಲ್ ವೇರಿಯಂಟ್ ಅಲ್ವಾ ಸರ್? ಹಲೋ. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2012 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ಸರ್ ಇದು. ಓಕೆ. ಇದು ಕೂಡ AC ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ, ಒಳ್ಳೆ ಇಂಟೀರಿಯರ್ ಇದೆ. ನೋಡ್ಕೊಳ್ಳಿ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಯಿಲ್ ಸರ್ವಿಸಿಂಗ್ ಮಾಡ್ಕೋಬೇಕು. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಓಕೆ. ಸೊ ಬರೀ 87,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು. ಇಂಟೀರಿಯರ್ಸ್ ಎಲ್ಲ ನೀಟಾಗಿ ಕ್ಲೀನ್ ಆಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಅಂಡ್ ಸರ್ ಇವಾಗ ಈ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ. 3,20,000 ಕೊಟ್ಬಿಡಿ ಸರ್. ಸರ್ ಬರೀ 3,20,000 ಫೈನಲ್. ಹೌದೌದು. 3,20,000 ನಿಮ್ಗೆ ಫೈನಲ್ ಮಾಡಿ ಕೊಡ್ತಾರೆ. ಹೌದು ಸರ್. ಹೌದು ಸರ್. ಓಮ್ನಿ ಹುಡ್ಕೋರ್ಗೆ ಓಮ್ನಿ ಇದೆಯಾ ಸರ್? ಹೌದು ಸರ್. 2016 ಮಾಡಲು ನಿಮ್ಗೆಲ್ಲ ಗೊತ್ತಿಲ್ಲ ಸರ್.
ಓಮ್ನಿ ಫುಲ್ ಡಿಮ್ಯಾಂಡ್ ಇದೆ, ಗಾಡಿ ಸಿಗ್ತಾ ಇಲ್ಲ. 2016 ಸಿಂಗಲ್ ಓನರ್ ಸರ್, 2,65,000 ಕೊಟ್ಬಿಡೋಣ ಸರ್. 2,60,000 ಗೆ ಫೈನಲ್. 65,000 ಕೊಟ್ಬಿಡೋಣ ಸರ್. 65 ಫೈನಲ್. ಮಾಡೋಣ ಸರ್. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀನಿ ಸರ್. 16 ಮಾಡಲು 2,65,000 ಫೈನಲ್. ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಅದು ಹೌದೌದು. ವಿಸ್ತಾ ಅಂತ ಎಷ್ಟೊಂದ್ ಜನ ಕಮೆಂಟ್ ಎಲ್ಲ ಮಾಡಿದ್ದಾರೆ. ಅದು ಕೂಡ ಡೀಸೆಲ್ ಗಾಡಿನ ತೋರಿಸ್ತಾ ಇದೀನಿ. ಅದು ಕೂಡ ರೆಡ್ ಕಲರ್, ಸೂಪರ್ ಆಗಿದೆ ಕಲರ್ ಮಾತ್ರ. ಅಂಡ್ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್, ಒಂಥರ ಗನ್ ಇದ್ದಂಗೆ ಗಾಡಿ. ಹೇಳಿ ಸರ್. 2009 40 ಜೆಟ್ ಸರ್ ಇದು, ಶಿಫ್ಟ್ ಇಂಜನ್, AC ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ, ಒಳ್ಳೆ ಟೈರ್ ಇದೆ, ಆಮೇಲೆ ಇಂಟೀರಿಯರ್ ಒಳ್ಳೆ ಇದೆ, ಸಿಸ್ಟಮ್ ಚೆನ್ನಾಗಿದೆ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಸರಿ, ಇವಾಗ ಈ ವಿಸ್ತಾ ಡೀಸೆಲ್ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಡ್ತಾರೆ ಸರ್? 1,55,000 ಕೊಟ್ಬಿಡಿ ಸರ್ ಫೈನಲ್. ಬರೀ 1,55,000 ಕೊಟ್ಬಿಡಿ ಸರ್. 1,55,000 ಗೆ ಫೈನಲ್. ಡೀಸೆಲ್ ಗಾಡಿ, ಲೋಡೆಡ್ ಗಾಡಿ, ಒಳ್ಳೆ ಟೈರು, ಇಂಜನ್ ಎಲ್ಲ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ನೋಡ್ತಾ ಇರ್ಬೋದು, ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಸೂಪರ್ ಆಗಿರುತ್ತೆ. ಈ ಪ್ರೈಸ್ ಗೆ ಆಲ್ಮೋಸ್ಟ್ ನಿಮ್ಗೆ ವಿಸ್ತಾ ಸಿಗದೆ ಇಲ್ಲ, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಅಂಡ್ ಫಿಯಟ್ ಲೀನಿಯಾ 2009 ಮಾಡಲು ಡೀಸೆಲ್ ಗಾಡಿ ಸರ್ ಇದು. ವಾಶ್ ಗಿಶ್ ಮಾಡಿ ಕೊಡ್ತೀವಿ, ರನ್ನಿಂಗ್ ಚೆನ್ನಾಗಿದೆ, ವಾಶ್ ಗಿಶ್ ಮಾಡಿ ಕೊಡ್ತೀವಿ. 1,65,000 ಕೊಟ್ಬಿಡಿ ಸರ್. ಸರ್ ಬರೀ 1,65,000? ಹೌದು ಸರ್. ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಸರ್ ಇದು. ಸೊ ಡೀಸೆಲ್ 1,65,000 ಗೆ ನಿಮ್ಗೆ ಈ ಲಕ್ಸುರಿ ಕಾರ್ ಸಿಗದೇ ಇಲ್ಲ. ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ. ಹೌದು ಸರ್. ವಾಶ್ ಗಿಶ್ ಮಾಡಿ ಕೊಡ್ತೀವಿ. ಮಾಡ್ಲಿ ಸರ್ ಇದು 2009 ಸರ್ ಇದು. 9. ಅಂಡ್ ಅದೇ ತರ ಇದು ಸ್ವಿಫ್ಟ್ ಹುಡ್ಕೋರ್ಗೆ ಸ್ವಿಫ್ಟ್ ಇದೆಯಾ ಸರ್ ಇದು? ಶಿಫ್ಟ್ ಇದೆ ಸರ್. 2009 ಮಾಡಲು ಡೀಸೆಲ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ವಾಶ್ ಗಿಶ್ ಮಾಡಿ ಕೊಡ್ತೀವಿ. 2,35,000 ಕೊಟ್ಬಿಡಿ ಸರ್. ಈ ಗಾಡಿಗೆ ಬರೀ 2,35,000 ಕೊಟ್ಬಿಡಿ ಸರ್. ಸೊ ಇಲ್ಲೊಂದು 2012 ಮಾಡಲು ಪಲ್ಸ್, ಇದು ಟಾಪ್ ಅಂಡ್ ಮಾಡಲು, ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಮೇಲೆ ಏರ್ ಬ್ಯಾಗ್ ಬರುತ್ತೆ, ಗಾಡಿ ಒರಿಜಿನಾಲಿಟಿ ಇದೆ, ವಾಶ್ ಗಿಶ್ ಮಾಡಿ ಕೊಡ್ತೀವಿ. ಫೈನಲ್ ಟು ಫೈನಲ್ 7,15,000 ಕೊಟ್ಬಿಡಿ ಸರ್ ಫೈನಲ್. ಸರ್ 2,15,000 ಕೊಟ್ಬಿಡಿ ಸರ್. ಆಸ್ ಇಟ್ ಈಸ್. ಆಸ್ ಇಟ್ ಈಸ್ ಕಂಡೀಷನ್ ನಿಮ್ಗೆ 2,15,000 ಗೆ ಫೈನಲ್ ಮಾಡಿ ಸರ್. ಲೋಡೆಡ್ ಗಾಡಿ ಸರ್, ಫುಲ್ ಲೋಡೆಡ್ ವೆಹಿಕಲ್. ಓಕೆ. ಅಂಡ್ ಅದೇ ತರ ಇಲ್ಲಿ ಇನ್ನು 13 ಮಾಡಲು VDI, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ, ಡೀಸೆಲ್ ಶಿಫ್ಟ್ ಡಿಸೈರ್, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಸಣ್ಣ ಪುಟ್ಟ ಬಂಪರ್ ಕಿರಾಚಸ್ ಏನ್ ರೆಡಿ ಏನ್ ಮಾಡಿಲ್ಲ. ಇದು ಫೈನಲ್ ಟು ಫೈನಲ್ 4,10,000 ಕೊಟ್ಬಿಡಿ ಸರ್. 4,10,000 ಫೈನಲ್ ಮಾಡ್ಬಿಡಿ ಸರ್. ಸೊ ನೋಡ್ತಾ ಇರ್ಬೋದು 4,10,000 ಗೆ ಫೈನಲ್. ಅದು ಕೂಡ ಡಿಸೈರ್ ಸರ್ ಇದು. ಅಂಡ್ ಸ್ಯಾಂಟ್ರೋ ಇದೆ 2009 ಮಾಡಲ್ ಸರ್ ಇದು. ಇದು ಕೂಡ AC, ಪವರ್ ಸ್ಟೇರಿಂಗ್ ಇದೆ, ಮ್ಯಾಗ್ ವೀಲ್ ಇದೆ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 1,65,000 ಕೊಟ್ಬಿಡಿ ಸರ್. ಸರ್ 1,65,000 ನಿಮ್ಗೆ ಫೈನಲ್ ಮಾಡಿ ಕೊಡ್ತಾರೆ. ಅದೇ ತರ ಇಲ್ಲೊಂದು ಫೋರ್ಡ್ ಇಗೋ ಇದೆ. ಇದು ಈಕೋ ಸ್ಪೋರ್ಟ್ ಟೈಟಾನಿಯಂ ಟಾಪ್ ಅಂಡ್ ಮಾಡಲು, 15 ಸಿಂಗಲ್ ಓನರ್, ಪುಷ್ ಬಟನ್ ಸ್ಟಾರ್ಟ್. 5,15,000 ಕೊಟ್ಬಿಡಿ ಸರ್ ಫೈನಲ್. 5,15,000 ಫೈನಲ್. ಹೌದೌದು. ಸೊ ನೋಡ್ತಾ ಇರ್ಬೋದು 5,15,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಫುಲ್ ಟಾಪ್ ಅಂಡ್ ವೆಹಿಕಲ್. ಅಂಡ್ ಗಾಡಿ ಎಲ್ಲ ನಿಮ್ಗೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಅಂಡ್ ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡ್ತಾ ಇರ್ಬೋದು ನಿಮ್ಗೆ. ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್, ಪುಷ್ ಬಟನ್ ಸ್ಟಾರ್ಟ್, ABS ಎಲ್ಲ ಬರುತ್ತೆ ಗಾಡಿ. ಸೊ ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ, ಸೆನ್ಸಾರ್ಸ್, ಅಂಡ್ ಅದೇ ತರ ನಿಮ್ಗೆ ಇದು ಎಕ್ಸ್ಟ್ರಾ ವೀಲ್ ಕೂಡ ಬರುತ್ತೆ. ವ್ಯಾಗನರ್ ಇದೆಯಾ ಸರ್? 2004 VXI 95,000 ಕೊಟ್ಬಿಡಿ ಸರ್. ಸರ್ ಬರೀ 95,000 ಗೆ. ಸೊ ನೋಡ್ತಾ ಇರ್ಬೋದು 95,000 ಗೆ ನಿಮ್ಗೆ ವ್ಯಾಗನರ್ ಸಿಗ್ತೈತೆ. ಕಲ್ಪಳವ್ರಿಗೆ ಮಾತ್ರ ಜಾಕ್ಪಾಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಸರ್. ಹೌದಾ? ಅಂಡ್ ಸ್ವಿಫ್ಟ್ ಹುಡ್ಕೋರ್ಗೆ ಇನ್ನೂ ಒಂದು ಸ್ವಿಫ್ಟ್ 14 ಮಾಡಲು VXI ಸಿಂಗಲ್ ಒಂದದು, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಸರ್. 4,45,000 ಫೈನಲ್ ಮಾಡ್ಬಿಡಿ ಸರ್. 4,45,000 ಗೆ ನಿಮ್ಗೆ ಫೈನಲ್. VXI ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ನೋಡಿ, ಇಂಟೀರಿಯರ್ ಎಲ್ಲ ತುಂಬಾ ನೀಟ್ ಆಗಿದೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ನಾವು. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತಾರೆ ನಿಮ್ಗೆ. ಆಲ್ಮೋಸ್ಟ್ ಈ ಪ್ರೈಸ್ ಗೆ ಸಿಗದೇ ಇಲ್ಲ ನಿಮ್ಗೆ. ಗಾಡಿ ಎಲ್ಲ ನೀಟ್ ಆಗಿದೆ. ಅಂಡ್ ಸ್ವಿಫ್ಟ್ ಹುಡ್ಕೋರ್ಗೆ ಮಾತ್ರ ಲಕ್ಕಿ ಅಂತಾನೆ ಗಾಡಿ ನೀಟ್ ಆಗಿದೆ. ಸೊ ಇವತ್ತು ಈ ವಿಡಿಯೋದಲ್ಲಿ ನಿಮ್ಗೆ ಹತ್ತತ್ರ 3 ರಿಂದ 4 ರಿಡ್ಜ್ ಗಳೆಲ್ಲ ಬರೀ ರಿಡ್ಜ್ ಹುಡ್ಕೋರ್ಗೆ ಮಾತ್ರ ದಿ ಬೆಸ್ಟ್ ಬಿಡಿ ಅಂತಾನೆ ಹೇಳ್ಬೋದು. ಅದು ಕೂಡ ಡೀಸೆಲ್ ವೆಹಿಕಲ್. ಸರ್ ಡೀಸೆಲ್ ಪೆಟ್ರೋಲ್ 2012 ಸಿಂಗಲ್ ಓನರ್ VDI ಗಾಡಿ ಒರಿಜಿನಾಲಿಟಿ ಇದೆ. ಫೈನಲ್ 3,35,000 ಮಾಡ್ಬಿಡಿ ಸರ್ ಫೈನಲ್. ಸರ್ 3,35,000 ಗೆ ಫೈನಲ್. ಹೌದೌದು. ಸೊ ನೋಡ್ತಾ ಇರ್ಬೋದು ರಿಡ್ಜ್, ಅದು ಕೂಡ ಡೀಸೆಲ್ ವೆಹಿಕಲ್. ಅದು ಕೂಡ ಒಂಥರ ಇದು ಪ್ರೀಮಿಯಂ ಕಲರ್ ಅಂತಾನೆ ಹೇಳ್ಬೋದು. ಕಲರ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಎಲ್ಲ ಬರುತ್ತೆ. ಸೊ ರಿಡ್ಜ್ ಅಂದ್ರೇನೆ ಮೈಲೇಜ್ ಗೆ ಫೇಮಸ್. ಅಂಡ್ ಇವನ್ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಲೆಗ್ ರೂಮ್ ಆಗ್ಲಿ, ಹೆಡ್ ರೂಮ್ ಆಗ್ಲಿ. ಅಂಡ್ ಗಾಡಿ ಎಲ್ಲ ಈ ತರ ಇದೆ. ಬರೀ 3,35,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ನೆಕ್ಸ್ಟ್ ಯೂನಿಟ್ 1 ಅಲ್ಲಿ. ಅಂಡ್ 2013 ಮಾಡಲು ಆಲ್ಟೋ 800
ಇದು ಕೂಡ AC ಪವರ್ ಸ್ಟೇರಿಂಗ್ ಪವರ್ ಇದೆ. ನಮ್ಮ ಹತ್ರ ಎರಡಿದೆ ಸರ್ ಆಲ್ಟೋ 800. ಇನ್ನೊಂದು ಸಿಲ್ವರ್ ಇದೆ. ಓಕೆ ಇನ್ನೊಂದು ಸಿಲ್ವರ್ ಇದೆ, ಇದು ಇದೆ. 2,05,000 ಕೊಟ್ಬಿಡಿ ಸರ್. 2,05,000 ಫೈನಾನ್ಸ್ ಮಾಡ್ಕೊಡ್ತೀವಿ ಹೋಗಿ ಸರ್. 2013 ಸರ್ ಇದು. ಓಕೆ AC ಪವರ್ ಸ್ಟೇರಿಂಗ್ ಪವರ್ ಇದೆ. ಕೊಡೋ ಟೈಮ್ನಲ್ಲಿ ವಾಶ್ ಗೀಶ್ ಮಾಡಿ ಕೊಡ್ತೀವಿ. ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. 2,05,000 ಫೈನಲ್. 5,000 ಫೈನಲ್ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು ಆಲ್ಟೋ LXi ಗಾಡಿ ಮಾತ್ರ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಬ್ರ್ಯಾಂಡ್ ನ್ಯೂ MRF ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಹೇಳಿ ಸರ್ ಡೀಟೇಲ್ಸ್. ಸರ್ 2010 ಮಾಡಲು 10 43,000 ಓಡಿದೆ. LXi ಆಲ್ಟೋ ಗಾಡಿ ತುಂಬಾ ಚೆನ್ನಾಗಿದೆ. 195 ಮಾಡ್ಬಿಡಿ ಸರ್ ಫೈನಲ್. 1,95,000 ಫೈನಲ್. 43,000 ಓಡಿದೆ. ಸಿಂಗಲ್ ಓನರ್ ಗಾಡಿ ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಸರ್. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಶೋರೂಮ್ ಟೆಸ್ಟ್ ಅಲ್ಲಿ ಇದೆ. ಸರ್ 1,95,000 ಮಾಡ್ಬಿಡಿ ಸರ್ ಫೈನಲ್. 1,95,000 ಗೆ ನಿಮ್ಗೆ ಆಲ್ಟೋ ಸಿಗ್ತಾ ಇದೆ. ಕಸ್ಟಮರ್ ಮಾತ್ರ ನೀಟ್ ಆಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಲೆದರ್ ಇಂಟೀರಿಯರ್ಸ್ ಪೋಸ್ಟರಿಂಗ್ ಎಲ್ಲ ಬರುತ್ತೆ ನಿಮ್ಗೆ ಗಾಡಿಯಲ್ಲಿ. ಸೊ ನಿಮ್ಗೆ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್, ಲೋ ಮೇಂಟೆನೆನ್ಸ್ ಅಂಡ್ ರೀಸೇಲ್ ವ್ಯಾಲ್ಯೂ ಕೂಡ ಸೂಪರ್ ಆಗಿರುತ್ತೆ ಈ ವೆಹಿಕಲ್ ಗೆ. ಹೌದು ಸರ್. ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಇದು ಕೂಡ ಸೇಮ್ Hyundai ಗ್ರ್ಯಾಂಡ್ i10 ತರನೇ ಬರುತ್ತೆ. ಗೆಟ್ಸ್ ಸರ್ ಇದು. ಹೇಳಿ ಸರ್. 2009 ಮಾಡಲ್ ಸರ್. AC ಪವರ್ ಸ್ಟೇರಿಂಗ್ ಪವರ್ ಎಲ್ಲ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. 1,55,000 ಮಾಡ್ಬಿಡಿ ಸರ್ ಇದು ಈ ಗಾಡಿನ. ಹೌದು ಸರ್. ಓಕೆ ಸೊ ಕ್ವಿಡ್ 17 ಸಿಂಗಲ್ ಓನರ್ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ವಾಶ್ ಮಾಡ್ತೀವಿ. 2,55 ಕೊಟ್ಬಿಡಿ ಸರ್ ಫೈನಲ್. ಹೌದು ಸರ್. ಸೊ ಜೆನ್ 2007 ಸಿಂಗಲ್ ಓನರ್ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು VXi ಸರ್ ಅದು. ಆಮೇಲೆ ಇದು ಈ ಗಾಡಿ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಇದ್ರಲ್ಲೂ ಕೂಡ ಪವರ್ ಸ್ಟೇರಿಂಗ್ ಅಂಡ್ ಲೆದರ್ 1,45 ಕೊಟ್ಬಿಡಿ ಸರ್ ಫೈನಲ್. 1,45,000 VXi. ಹೌದು. ಓಕೆ ಅಂಡ್ ಇಲ್ಲೊಂದು ಕ್ವಿಡ್ ಇದೆ ಸರ್ 2015 ಮಾಡಲು ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 245 ಕೊಟ್ಬಿಡಿ ಸರ್ ಫೈನಲ್. ಸೊ ಇಲ್ಲಿ ಇನ್ನೂ ಒಂದು ಇದು ಸಿವಿಕ್ ಅದ್ ಮಾಡಿ ಟೆಸ್ಟ್ ಅಂತ ನೋಡಿ ಸರ್. ಸೊ 2015 ಮಾಡಲು 5 ಲಕ್ಷಕ್ಕೆ ಮಾಡ್ಬಿಡಿ ಸರ್. ಸಣ್ಣ ಪುಟ್ಟ ಟಚ್ ಅಪ್ ಮಾಡ್ಕೋಬೇಕು. ಗಾಡಿ ಒರಿಜಿನಾಲಿಟಿ ಇದೆ. ಸೊ ನೋಡ್ತಾ ಇರ್ಬೋದು ಬರೀ 5 lakhs ಗೆ ಫೈನಲ್ ಮಾಡಿ ಹೌದು. ವೆಹಿಕಲ್. ಅಂಡ್ ಬೊಲೆರೋ ಹುಡ್ಕೋರ್ಗೆ ಬಲ್ಲೋದಿಲ್ಲ. ಸೊ ಬೊಲೆರೋ ಸೇಲ್ ಆಗಿದೆ. ಅದೆಲ್ಲ ಅಂಡ್ ಬೇಡ, ಇದು ಸೇಲ್ ಆಗಿದೆ ಮಾಡಿ ಸಾಕು. ಅಂಡ್ ಸೆಲೆರಿಯೋ 15 ಮಾಡಲು ಫೈನಲ್ 3 ಲಕ್ಷಕ್ಕೆ ಕೊಟ್ಬಿಡಿ ಸರ್. ಆಟೋಮೆಟಿಕ್ i10 2,55 ಕೊಟ್ಬಿಡಿ ಸರ್. 12 ಮಾಡಲು ಓಕೆ 195 ಕೊಟ್ಬಿಡಿ ಸರ್. 9 ಮಾಡಲು 195. ಡೀಸೆಲ್ ಪೆಟ್ರೋಲ್ ಪೆಟ್ರೋಲ್ ಸರ್. ಪೆಟ್ರೋಲ್ ವೆಹಿಕಲ್ ಕಿಟ್ ಇದೆ ನೋಡಿ ಸರ್. ಕ್ವಿಡ್ ಹುಡ್ಕೋರ್ಗೆ ಕ್ವಿಡ್ 2,5 ಕೊಟ್ಬಿಡಿ ಸರ್ ಫೈನಲ್. ಸರ್ 2 ಲಕ್ಷ 2,5 ಲಕ್ಷ ಕೊಟ್ಬಿಡಿ. 16 ಸಿಂಗಲ್ ಓನರ್ 50,000 ಗೆ ಫೈನಲ್. 2,50,000 ಗೆ ಫೈನಲ್ ಮಾಡಿ ಹೌದು. ಈ ವೆಹಿಕಲ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ನೋಡ್ತಾ ಇರ್ಬೋದು. ವಾಶ್ ಮಾಡಿ ಕೊಡ್ತೀವಿ ಸರ್. ಓಕೆ ಸರ್ ಇದು ಇದೆಯಾ ಸರ್? ಇದು 2010 ಮಾಡಲು 1,65 ಕೊಟ್ಬಿಡಿ ಸರ್. 165 ಫೈನಲ್. ಹೌದು ಸರ್. 800 ಇದೆ ಹೇಳಿ ಸರ್. 2004 ಮಾಡಲು ಸರ್. 85 ಕೊಟ್ಬಿಡಿ ಫೈನಲ್. 4 ಮಾಡಲು ಬರೀ 85,000. ಹೌದು. AC ಬರುತ್ತೆ ಅಷ್ಟೇ. ಹೌದು. i10 ಗ್ರ್ಯಾಂಡ್ ಇದೆ. 14 ಸಿಂಗಲ್ ಓನರ್ 3,45,000 ಕೊಟ್ಬಿಡಿ ಸರ್. 3,45,000 14 ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್. ಪೆಟ್ರೋಲ್ ವೆಹಿಕಲ್ 10 ಮಾಡಲು K10 VXi 1,55 ಕೊಟ್ಬಿಡಿ ಸರ್ ಫೈನಲ್. 1,55,000 ಗೆ ಫೈನಲ್. ಆಯ್ತು.